ಹೆಲೋ ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಡೌಟ್ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ ಅಪ್ಡೇಟ್ ಅನ್ನ ಮಾಡಿಸಬೇಕಾಗಿದೆ. ಬಯೋಮೆಟ್ರಿಕ್ ಕಡ್ಡಾಯ ಮಾಡಿಸದಿದ್ರೆ ಹಣ ಬಂದ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನ್ ಮಾಡಬೇಕು? ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ರಾಜ್ಯ ಸರ್ಕಾರದ ಜನಪ್ರಿಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೀಗ ಹೊಸ ನಿಯಮ ಜಾರಿಯಾಗಿದೆ. ಯೋಜನೆಯ ದುರ್ಬಳಕೆ ತಡೆದು ಅರ್ಹ ಮಹಿಳೆಯರಿಗೆ ಮಾತ್ರ ಹಣ ತಲುಪುವಂತೆ ಮಾಡಲಿಕ್ಕೆ ಸರ್ಕಾರ ಒನ್ ಟೈಮ್ ಬಯೋಮೆಟ್ರಿಕ್ ಪರಿಶೀಲನೆಯ ವ್ಯವಸ್ಥೆಯನ್ನ ಜಾರಿಗೊಳಿಸಿದೆ. ಈಗಾಗಲೇ ಯೋಜನೆಯ ಲಾಭವನ್ನ ಪಡಿತಾ ಇರುವಂತಹ ಎಲ್ಲಾ ಫಲಾನುಭವಿಗಳು ತಮ್ಮ ಖಾತೆಯನ್ನ ಮೊಬೈಲ್ ಸಂಖ್ಯೆ ಹಾಗೂ ಬಯೋಮೆಟ್ರಿಕ್ ಮೂಲಕ ಮರು ಪರಿಶೀಲನೆಯನ್ನ ಮಾಡಿಕೊಳ್ಬೇಕು. ಈ ಪ್ರಕ್ರಿಯೆ ಸಂಪೂರ್ಣಗೊಳಿಸದಿದ್ರೆ ಮುಂದಿನ ತಿಂಗಳಿಗೆ ಹಣ ಬರುವುದಿಲ್ಲ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣ ಬರೋದೇ ಇಲ್ಲ. ಹೀಗಂತ ಹೇಳಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ಹಲವರು ಮೃತಪಟ್ಟವರ ಹೆಸರಿನಲ್ಲೂ ಕೂಡ ಹಣ ಜಮಾವಣೆ ಆಗ್ತಾ ಇದೆ, ಅದನ್ನ ಪತ್ತೆ ಹಚ್ಚಬೇಕು. ಹೀಗಾಗಿ ಸಾವಿರಾರು ಆದಾಯ ತೆರಿಗೆ ಪಾವತಿದಾರರು ಕೂಡ ಯೋಜನೆಯ ಬಳಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲ ಬಂದ್ ಮಾಡಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಉಪಾಯವನ್ನ ಹೂಡಿದ್ದಾರಂತೆ. ಸಾಕಷ್ಟು ಜನರ ಮೊಬೈಲ್ ಸಂಖ್ಯೆ ಬೇರೆ ಆಗಿದೆ, ಹಂಗೆ ಸಾಕಷ್ಟು ಜನ ಮೊದಲೇ ಸಾಲವನ್ನ ತೆಗೆದುಕೊಂಡಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಈ 2,000 ಆ ಸಾಲಕ್ಕೆ ಜಮಾ ಆಗ್ತಿದೆ. ಇದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿಯ ಐಡಿಯಾ ಮಾಡಿದ್ದಾರಂತೆ. ಮೊದಲು ಜೀವಿತ ಪ್ರಮಾಣ ಪತ್ರವನ್ನ ಕಡ್ಡಾಯಗೊಳಿಸುವಂತ ಚರ್ಚೆ ಮಾಡಲಾಗಿತ್ತು, ಆದರೆ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗಿತ್ತು. ಆ ಒಂದು ಕಾರಣಕ್ಕಾಗಿ ಬಯೋಮೆಟ್ರಿಕ್ ವಿಧಾನವನ್ನ ಸರ್ಕಾರ ತೀರ್ಮಾನ ಮಾಡ್ಕೊಂಡಿದೆ. ಮರು ನೋಂದಣಿ ಹೇಗ್ ಮಾಡಬೇಕು ಅನ್ನೋದು ನೋಡೋದಾದ್ರೆ, ಫಲಾನುಭವಿಗಳು ನಮ್ಮ ಹತ್ತಿರದ ಬೆಂಗಳೂರಿನ 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಭೇಟಿ ನೀಡಬೇಕು. ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆಯನ್ನ ನೀಡಬೇಕು. ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಮಾಡಿಸಬೇಕು. ಇದಾದ ನಂತರ ಖಾತೆ ಮರು ಸಕ್ರಿಯವಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಗೆ ದುಡ್ಡು ಬರೋದಿಲ್ಲ ಮುಂದಿನ ತಿಂಗಳದಿಂದ. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯನ್ನ ಫಲಾನುಭವಿಗಳಾಗಿದ್ದೀರೋ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಮತ್ತು ಬಯೋಮೆಟ್ರಿಕ್ ಕೊಟ್ಬಿಟ್ಟು ಬನ್ನಿ. ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಅಂತ ನೋಡೋದಾದ್ರೆ, ಆದಾಯ ತೆರಿಗೆ ಪಾವತಿಸುವವರು, ಅನರ್ಹ APL ಕಾರ್ಡ್ ಹೊಂದಿದ್ದವರು, ಬಯೋಮೆಟ್ರಿಕ್ ನವೀಕರಣ ಮಾಡದೆ ಹೋದವರು, ಇವ್ರ್ಯಾರಿಗೂ ಕೂಡ ಮುಂದಿನ ತಿಂಗಳದಿಂದ ಅಮೌಂಟ್ ಬರುವುದಿಲ್ಲ. ಈಗಾಗಲೇ ಅನರ್ಹ BPL ಕಾರ್ಡ್ಗಳನ್ನ APLಗೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಇಲಾಖೆ ತಿಳಿಸಿದೆ. ಅಂತವರಿಗೆ ಯೋಜನೆಯ ಸೌಲಭ್ಯ ರದ್ದು ಆಗುವ ಸಾಧ್ಯತೆಗಳಿದ್ದಾವೆ. ಇದು ಕೇವಲ ಒಮ್ಮೆ ಮಾಡುವಂತಹ ಬಯೋಮೆಟ್ರಿಕ್ ಪ್ರಕ್ರಿಯೆ ಆಗಿರುತ್ತೆ. ಒಮ್ಮೆ ಪೂರ್ಣಗೊಳಿಸಿದ್ರೆ ಹಣ ಯಾವತ್ತಿಗೂ ಬರ್ತಾನೆ ಇರುತ್ತೆ, ಸ್ಟಾಪ್ ಆಗೋದಿಲ್ಲ. ನವೀಕರಣ ಮಾಡಿಸದೆ ಹೋದ್ರೆ ನಿಮ್ಮ ಖಾತೆಯೇ ಸರಿ ಇಲ್ಲ ಅಂತ ಹೇಳಲಾಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಬೇಗ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಕೊಡಿ. ಬೆಂಗಳೂರು 1 ಅಥವಾ ಕರ್ನಾಟಕ 1 ಅಲ್ಲಿ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಂತ ತಂಬನ್ನ ಕೊಟ್ಬಿಟ್ಟು ಬನ್ನಿ. ಅದನ್ನ ಮಾಡೋದ್ರಿಂದ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟಿಗೆ ಬರುತ್ತೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.